ತಾಳಿಕೋಟೆ ಪಟ್ಟಣದಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡರಿಂದ ಸಸಿ ನೆಡುವ ಕಾರ್ಯಕ್ರಮ. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ 5 ಮತ್ತು 6ನೇ ವಾರ್ಡ್ನಲ್ಲಿ ಹಸಿರು ಸಂಪದ ಬಳಗದ ವತಿಯಿಂದ ಹಮ್ಮಿಕೊಂಡ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರಾದ ಅಪ್ಪಾಜಿ ನಾಡಗೌಡರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಟ್ಟಣದಲ್ಲಿ ಜನರಲ್ಲಿ ಪರಿಸರ ಪ್ರಜ್ಞೆ ಜಾಗೃತಿಗೊಳಿಸುವ ಕಾರ್ಯಕ್ರಮವನ್ನ ಮಾಡುತ್ತಿರುವ ಹಸಿರು ಸಂಪದ ಬಳಗದ ಕಾರ್ಯ ಶ್ಲಾಘನೀಯವಾದದ್ದು. ಅವರಿಗೆ ಎಲ್ಲರೂ ಸಹಕರಿಸಬೇಕು. ಸಾಲು ಮರದ ತಿಮ್ಮಕ್ಕಳ ಸೇವೆ ನಮಗೆಲ್ಲರಿಗೂ ಮಾದರಿಯಾಗಬೇಕಾಗಿದೆ. ಇವತ್ತು ಪಟ್ಟಣದ 2 ವಾರ್ಡ್ಗಳ ಉದ್ಯಾನವನದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇನೆ. ಈ ಕೆಲಸದಲ್ಲಿ ಸಾಮಾಜಿಕ ಭಾಗವಹಿಸುವಿಕೆ ಅತಿ ಮುಖ್ಯವಾಗಿದೆ. ಈ ಪ್ರದೇಶದ ಸುತ್ತಮುತ್ತಲಿರುವ ಜನರು ಇದರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ಕೆಲಸ ಮಾಡಬೇಕು. ಪರಿಸರ ರಕ್ಷಿಸುವ ಕಾರ್ಯದಲ್ಲಿ ರಾಜಕೀಯ ಹಸ್ತಕ್ಷೇಪ ಬೇಡ. ಇದನ್ನು ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ಮಾಡೋಣ. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದರು. ಕರವೇ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜೈ.ಬಿ. ಮುತ್ತಿಗಿ ಮಾತನಾಡಿ, ಪಟ್ಟಣದಲ್ಲಿ ಶಾಸಕರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರಿಗೆ ನಾವೆಲ್ಲರೂ ಸಹಕರಿಸೋಣ ಎಂದರು. ಕಾರ್ಯಕ್ರಮದಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಖಾಜಿ, ಹಸಿರು ಸಂಪದ ಬಳಗದ ಅಧ್ಯಕ್ಷ ಡಾಕ್ಟರ್ ವಿಜಯ್ ಕುಮಾರ್ ಕಾರ್ಚಿ, ಉಪಾಧ್ಯಕ್ಷ ಪ್ರಭುಗೌಡ ಮದರ್ಕಲ್, ಸಂಚಾಲಕ ಎಸ್ ಗಡೇದ್, ಶ್ರೀಕಾಂತ್ ಪತ್ತಾರ್, ಪ್ರಶಾಂತ್ ಜನಾದ್ರಿ, ಮುಖಂಡರಾದ ಸಿದ್ದನಗೌಡ ಪಾಟೀಲ್ ನಾವದಗಿ, ನೀಲಮ್ಮ ಪಾಟೀಲ್, ಇಬ್ರಾಹಿಂ ಮನ್ಸೂರ್, ಮೆಹಬೂಬ್ ಲಾಹೋರಿ, ಮುದ್ದು ಪಟೇಲ್, ಸದಾಂ ಹೊನ್ನಳ್ಳಿ, ಶಫೀಕ್ ಇನಾಮದಾರ್, ಅಶ್ರಫ್ ಜಮಾದಾರ್, ರಿಯಾಜ್ ಮುಲ್ಲಾ, ಮೋದಿನ್ಸಾ ನಗಾರ್ಚಿ, ಮೆಹಬೂಬ್ ಶಾ ಮಕಾನ್ದಾರ್, ಜಾವೇದ್ ಕೆಂಬಾವಿ, ಪುರಸಭೆ ಮುಖ್ಯಾಧಿಕಾರಿ ವಸಂತ ಅರಣ್ಯ, ಇಲಾಖೆ ಅಧಿಕಾರಿಗಳಾದ ಬಸನಗೌಡ ಬಿರಾದಾರ್, ಗಿರೀಶ್ ಹಲಕುಡೆ, ಹಸಿರು ಸಂಪದ ಬಳಗದ ಪದಾಧಿಕಾರಿಗಳು, ಪುರಸಭೆ ಸಿಬ್ಬಂದಿಗಳು ಹಾಗೂ ವಾರ್ಡಿನ ನಿವಾಸಿಗಳು ಉಪಸ್ಥಿತರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟಿ. ಆತ್ಮೀಯ ಮಿತ್ರರೇ, ಅಧಿಕಾರಿಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ತಾಳಿಕೋಟಿ ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಪುರಸಭೆಯ ಆಡಳಿತದ ವಿಚಾರವಾಗಿ 2ನೇ ಸ್ಥಾನದಲ್ಲಿತ್ತು. ಆದರೆ ತಾಳಿಕೋಟೆಯ ಪುರಸಭೆ ಸಮಸ್ಯೆಗಳು ಬಹಳಷ್ಟು ಜಟಿಲವಾಗಿದ್ದಾವೆ ಅನ್ನುವಂಥದ್ದು ನಾವು ಪ್ರತಿಯೊಂದು ವಾರ್ಡ್ ವಿಸಿಟ್ ಮಾಡಿದಾಗ ಗೊತ್ತಾಯ್ತು. ಇಲ್ಲಿ ಶಿಕ್ಷಣ ಸಂಸ್ಥೆಗಳ ಲೆಕ್ಕ ತಗೊಂತೀರ, ಮುದ್ದೇಬಿಹಾಳದಲ್ಲೇ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿವೆ. ವೈದ್ಯರ ಸಂಖ್ಯೆ ತಗೊಂತೀರ, ಮುದ್ದೇಬಿಹಾಳಕ್ಕಿಂತ ಸಂಖ್ಯೆ ಇದೆ. ವ್ಯಾಪಾರಿ ರೀತಿಯಲ್ಲಿ ನೋಡ್ತೀರ, ವಾಣಿಜ್ಯ ರೀತಿಯಲ್ಲಿ ದೃಷ್ಟಿಯಿಂದ ನೋಡ್ತೀರ, ಮುದ್ದೇಬಿಹಾಳದಿಂದ ಹೆಚ್ಚು ವೈವಾಟಿಕವಾಗಿರ್ತಕ್ಕಂಥ ವ್ಯಾಪಾರ ಹೆಚ್ಚು. ಇಷ್ಟೆಲ್ಲ ಇದ್ದಾಗ ಕೂಡ ಎಲ್ಲೋ ಒಂದು ಕಡೆ 2ನೇ ಸ್ಥಾನದಲ್ಲಿದ್ದಂಥ ತಾಳಿಕೋಟೆ ಭಾಳ ಹಿಂದಕ್ಕೆ ಹೋಗಿಬಿಟ್ಟಿದೆ ಅನ್ನುವಂಥದ್ದೇ ನಮ್ಮ ಮನಸ್ಸಿಗೆ ಎಲ್ಲರಿಗೂ ನೋವಾದಂಥ. ನಾನು ಜನರು ನನಗೆ ನಮ್ಮ ಸ್ನೇಹಿತರಾದಂಥ ಪ್ರಭುಗೌಡರಾಗಲಿ, ಸಿದ್ದನಗೌಡರಾಗಲಿ, ಮತ್ತು ಬೇರೆ ಬೇರೆ ಹಂಪಿ ಮುದ್ದೆ ಅವರಾಗಲಿ ಹಲವಾರು ಬಾರಿಗೆ ನನಗೆ ಹೇಳ್ತಾ ಇರ್ತೀವಿ, ತಾಳಿಕೋಟೆಗೆ ನೀವು ಹೆಚ್ಚು ಲಕ್ಷ್ಯ ಕೊಡಬೇಕು, ಹೆಚ್ಚು ಲಕ್ಷ್ಯ ಕೊಡಬೇಕು. ನಾನು ಅದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರ್ಬೋದು. ಏನಾಗಿದೆ ರೀ, ತಾಳಿಕೋಟೆ ಚೆನ್ನಾಗಿದೆ ಅಲ್ಲ, ಮುದ್ದೇಬಿಹಾಳಕ್ಕಿಂತ ಸ್ಟ್ಯಾಟಿಸ್ಟಿಕ್ಸ್ ಚೆನ್ನಾಗಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇಲ್ಲ, ನೀವು ಸ್ವಲ್ಪ ಬಂದು ಒಂದು 2-3 ದಿವಸ ಇಲ್ಲಿ ವಾಸ್ತವ್ಯ ಇದ್ದರೆ ನಿಮ್ಗೆ ನಿಜವಾದ ಸಂಗತಿ ಗೊತ್ತಾಗುತ್ತೆ ಅನ್ನುವಂಥದ್ದು ಅವ್ರು ನನಗೆ ಉಪದೇಶ ಮಾಡ್ತಿದ್ರು. ಕೆಲಸದ ನಿಮಿತ್ತ ಒತ್ತಡ, ಈ ರಾಜಕೀಯ ಒಂದು ಜವಾಬ್ದಾರಿಯಿಂದ
ಬಂದು ಇಲ್ಲಿ 3 ದಿವಸ 4 ದಿವಸ ಉಳಿಯುವಂಥ ಪ್ರಸಂಗ ಬರಲಿಲ್ಲ. ಭಾಳದರ ಕಾರ್ಯಕ್ರಮಕ್ಕೆ ಬಂದು ಎಂದರ ಒಂದು ದಿವಸ ಮೀಟಿಂಗ್ ಮಾಡೋದು, ಅಧಿಕಾರಿ ಜೊತೆ ಸಂಪರ್ಕ ಮಾಡಿ ಚರ್ಚೆ ಮಾಡೋದು ಇಷ್ಟಕ್ಕೆ ಸೀಮಿತ ಆಗಿದೆ. ಕೊನೆಗೆ ಒಂದು ತೀರ್ಮಾನ ಮಾಡಿಕೊಳ್ಳುವಂಥ ಪ್ರಸಂಗ ಬಂತು. ಕೊನೆ ಪಕ್ಷ ಒಂದು 5 ದಿವಸ ಆದರೂ ತಾಳಿಕೋಟೆಯಲ್ಲಿ ಕಳೆದು ನೋಡೋಣ, ಸ್ವಲ್ಪ ಊರಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಜನರನ್ನ ನೇರವಾಗಿ ಭೇಟಿಯಾಗುವಂಥ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ತಾಳಿಕೋಟೆಗೆ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡೆ. ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನಬೇಕು ಮತ್ತು ಯಾವ ಜನರ ಸಹಕಾರ ಅನ್ನಬೇಕು ಸರಿಯಾದ ರೀತಿಯಿಂದ ಇಲ್ಲ ಅನ್ನುವಂಥದ್ದು ಆ ವಾರ್ಡ್ಗಳಿಗೆ ಹೋದಾಗ ಗೊತ್ತಾಗುತ್ತೆ. ಭಾಳ ರಿಪೇರಿ ಆಗಬೇಕಾಗಿದೆ ತಾಲೂಕು, ಸುಂದರಗೊಳಿಸಬೇಕು ಅನ್ನುವಂಥದ್ದನ್ನು ಹಸಿರು ತೋರಣದ ಬಳಗದ ನಮ್ಮ ಡಾಕ್ಟರ್ ಅವರು ಮತ್ತು ಗಡಿಯದವರು ಅವ್ರ ಸ್ನೇಹಿತ ಮಿತ್ರರು ಎಲ್ಲರೂ ನನ್ನ ಹತ್ರ ಬಂದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ನನ್ನ ಮುಂದೆ ಇಟ್ಟು ನಾವು ಬರೀ ಕಾಗದದಲ್ಲಿ ನೋಡ್ತೀವಿ ಹಸಿರೇ ಉಸಿರು ಅಂತ ಕಾಗದದಲ್ಲಿ ಓದ್ತೀವಿ. ನಮ್ಮ ಮಕ್ಕಳಿಗೆ ಅದರ ಜ್ಞಾನ ಕಡಿಮೆ ಆಗಿದೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಒಂದು ಬೇವಿನ ಗಿಡ ಪೂಜೆ ಮಾಡ್ತೀವಿ, ಬನ್ನಿ ಗಿಡ ಪೂಜೆ ಮಾಡ್ತೀವಿ, ಮಾವಿನ ಗಿಡ ಪೂಜೆ ಮಾಡ್ತೀವಿ, ಹುಣಸಿ ಗಿಡ ಪೂಜೆ ಮಾಡ್ತೀವಿ. ಅವಕ್ಕೇನು ಪೂಜೆ ಮಾಡ್ತೀವಿ ಅಂದ್ರೆ ಅಲ್ಲಿ ಯಾವುದೋ ಒಂದು ಗದ್ಯಾಮದಳೋ ದ್ಯಾಮದಳೋ ಬೀರ ಅದಾನೋ ಅಂತ ಪೂಜೆ ಮಾಡ್ತೀವಿ. ಆ ಹಿರಿಯರು ಅದನ್ನು ಯಾಕೆ ಪೂಜೆ ಮಾಡ್ತಿದ್ರು ಅಂದರೆ ಆ ಗಿಡಕ್ಕೆ ಇರುವಂಥ ಮಹತ್ವ, ಆ ಗಿಡನೇ ಒಂದು ದೇವರು ಅನ್ನುವಂಥದ್ದು. ಅಂದರೆ ಅದಕ್ಕೆ ನಮಗೆ ಕೊಡುವಂಥ ಆಮ್ಲಜನಕ ಏನು ಕೊಡ್ತಾವೆ ಮರಗಳು, ಅದರಿಂದ ನಾವು ಆರೋಗ್ಯವಂತರಾಗಿರ್ಬೋದು ಅನ್ನೋದನ್ನ ಆ ದೇವರೇನಪ್ಪ ಅಂದರೆ ಅದಕ್ಕೆ ನಾವು ಪೂಜೆ ಮಾಡ್ತೀವಿ. ಆಲದ ಮರವನ್ನು ಸುತ್ತ ಹೊಡಿತೀವಿ. ಆಲದ ಮರ ಬೆಳೆದಾಗ ಎಷ್ಟು ದೊಡ್ಡದಾಗ್ತೈತೆ ಅದು. ಒಂದೊಂದು ಆಲದ ಮರ ಅನ್ಕಿ ನಮ್ಮ ಬೆಂಗಳೂರಿನಲ್ಲಿ ಇರೋ ಆಲದ ಮರ ಒಂದು ರೌಂಡ್ ಹೊಡೆದ್ರೆ ಅಂದಾಜು ಅರ್ಧ ಕಿಲೋಮೀಟ್ರ್ ಆಗ್ತದೆ. ದೊಡ್ಡ ಆಲದ ಮರ ಒಂದು ರೌಂಡ್ ಹೊಡೆದ್ರೆ ಅರ್ಧ ಕಿಲೋಮೀಟ್ರ್ ಆಗಿಬಿಡುತ್ತೆ. ಅದಕ್ಕೆ ಆಲದ ಮರ ಸುತ್ತ ಹೊಡಿಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಲಕ್ಷ್ಮೀನಾರಾಯಣನ ಗಿಡ ಅಂತ ಹೇಳ್ತಾರೆ, ಅರಳಿ ಮರ ಅಂತ ಹೇಳ್ತೀವಿ. ಅದನ್ನು ಸುತ್ತ ಹೊಡಿಬೇಕು ಅಂತ ಹೇಳ್ತೀವಿ. ಅದನ್ನು ಎಷ್ಟು ಸುತ್ತ ಹೊಡಿತೀರಿ ಅಷ್ಟು ಆರೋಗ್ಯ ಒಳ್ಳೆಯದು ಅಂತ ಹೇಳ್ತಾರೆ. ಇವೆಲ್ಲ ಯಾಕೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ ಅಂದರೆ ಇವೆಲ್ಲ ಮೂಢನಂಬಿಕೆಯಲ್ಲಿ ಇರುವಂತಹ ಜನರಿಗೆ ವಿಜ್ಞಾನ ರೀತಿಯಲ್ಲಿ ಹೇಳಿದರೆ ತಲೆಯಾಗಿ ಹೋಗೋದಿಲ್ಲ. ಅವ್ರ ಭಾಷಾದಲ್ಲೇ ನಾವು ಹೇಳಬೇಕು ಅಂತ ಇವನ್ನೆಲ್ಲ ಮಾಡಿಟ್ಟಿದ್ವಿ. ಅವ್ರ ಭಾಷಾದಲ್ಲೇ ಮಾಡಿಟ್ಟಿದ್ದೆ. ಇದು ನಮ್ಮ ಜನರು ಇವತ್ತು ನಾವು ಹಳ್ಳಿ ಪುನಃ ಅದನ್ನು ಅರ್ಥ ಮಾಡ್ಬೋದು. ಸಾಮಾನ್ಯ ಮಹಿಳೆ ಸಾವಿರಾರು ಗಿಡಗಳನ್ನು ನಟ್ಟು ಆಕಿ ಇಷ್ಟೊಂದು ಜಗತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮಹಿಳೆ ಆದ. ಇವೆಲ್ಲ ನಾವು ಏನಪ್ಪ ಅಂದರೆ ನಮಗೆಲ್ಲ ಇವ್ರ ಮಾದರಿ. ನಮ್ಮ ಸಾಲ ಮರದ ತಿಮ್ಮಕ್ಕ ತನ್ನ ಮಕ್ಕಳಿಗೆ ಏನಪ್ಪ ಅಂದರೆ ಊಟ ಕೊಟ್ಟಲೇ ಇಲ್ಲೋ ಗೊತ್ತಿಲ್ಲ, ಆದರೆ ಗಿಡಕ್ಕೆ ಮಾತ್ರ ಸದಾಕಾಲ ಏನಪ್ಪ ಅಂದರೆ ಆಕಿ ರಕ್ಷಣೆ ಮಾಡಿದ್ರು. ಹೀಗೆ ಈ ಭಾವನೆಗಳಿಂದ ನಾವು ಮುಂದುವರಿಬೇಕಾದಂಥ ಕಾಲ ಇದೆ ಅನ್ನೋದಕ್ಕೋಸ್ಕರ ಈ ವಿಚಾರಗಳನ್ನು ಹೇಳಿದ್ದೇನೆ. ಮತ್ತು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರಿದ್ದೀರಿ, ಕನ್ಸ್ಟ್ರಕ್ಟಿವ್ ಥಾಟ್ಸು ಐಡಿಯಾಸನ್ನು ನಿಮ್ಮ ಲೇಖನದಲ್ಲಿ ಬರಬೇಕು. ನಾನು ರಿಕ್ವೆಸ್ಟ್ ಮಾಡ್ತೇನೆ. ತಾಳಿಕೋಟೆಯಾಗಲಿ ಯಾವುದೇ ನಾಡಾಗಿರಲಿ ರಾಜ್ಯವಾಗಿರಲಿ, ನೀವು ಲೇಖನಗಳನ್ನು ಓದಿದಂಥವ್ರಿಗೆ ಪ್ರೇರಣೆ ಆಗ್ತಕ್ಕಂಥ ರೀತಿಯಲ್ಲಿ ಹೆಚ್ಚಿರಬೇಕು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾನೆ, ಅವನಿಂದ 50 ಮಂದಿ ಅದಾರ, 60 ಮಂದಿ ಅದಾರ, 70 ಮಂದಿ ಅದಾರ. ಇವು ಸಿದ್ದರಾಮಯ್ಯ ಹಿಂಗಿದಾನೆ, ಇವ ಹೋಗ್ತಾನೆ ಇರ್ತಾನೆ. ಇವು ದಿವಸ ಬರೀದ್ರಿಂದ ಏನಾಗಿದೆ ಅಂದರೆ ರಾಜಕೀಯ ಗೊಂದಲ ಆಗಿದೆ. ಆಮೇಲೆ ಇದರಿಂದ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತಾ ಇಲ್ಲ. ರಾಜಕಾರಣಕ್ಕೆ ಎಷ್ಟು ಮಹತ್ವ ಕೊಡಬೇಕು ಕೊಡೋಣ, ಇಲ್ಲ ಅಂತಲ್ಲ.
ಆದರೆ ನ್ಯೂಸ್ ಅನ್ನುವಂಥದ್ದು ನಮ್ಮ ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು, ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು, ಅದರ ಕಡೆ ಹೆಚ್ಚು ಲಕ್ಷ್ಯ ಕೊಡೋದಕ್ಕೆ ಪತ್ರಿಕಾ ಮಾಧ್ಯಮದವರು ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಮನೆಗಳದವು, ಆ ಮನೆಗಳನ್ನು ಎಣಿಸಿ ನಾನು ಬಿರಾದವ್ರಿಗೆ ಹೇಳ್ತೀನಿ, ಏನು ಮಾಡೋದು ಅಂದರೆ ಅವ್ರಿಗೆ ಯಾವ ಮರದ ಮೇಲೆ ಪ್ರೀತಿ ಇದೆ, ಸಂಪಿಗೆ ಮೇಲೆ ಪ್ರೀತಿ ಇದೆ ಸಂಪಿಗೆ ಗಿಡ, ಮಾವಿನ ಗಿಡದ ಮೇಲೆ ಪ್ರೀತಿ ಇದೆ ಮಾವಿನ ಗಿಡ, ನಲ್ಲಿಕಾಯಿ ಮೇಲೆ ಪ್ರೀತಿ ಇದೆ ನಲ್ಲಿ ಗಿಡ. ಅವ್ರು ಯಾವ ಪ್ರೀತಿ ಅಂತ ಅಂತಾರೆ ಅದನ್ನು ಬರ್ಕೊಂಡು ಹೋಗ್ಬೇಕು. ಆ ಗಿಡವನ್ನು ಹಚ್ಚುವಾಗ ಅವ್ರ ಕಡೆಯಿಂದ ಹಚ್ಚಿ ನೀರು ಹಾಕಿಸಿ ಅದಕ್ಕೊಂದು ಎನಾಮಲ್ ಬೋರ್ಡ್ ಹಾಕಿಬಿಡೋದು. ಹೆಂಗೆ ಇಲ್ಲಿ ಬರ್ದಿರಲ್ಲ, ಟ್ರೀ ಗಾರ್ಡ್ ಹಾಕಿ ಒಂದು ಎನಾಮಲ್ ಬೋರ್ಡ್ ಹಾಕಿಬಿಡೋದು. ಅವರು ಗಿಡ ಅದು ಪೂರ್ತಿ ಬೆಳವಣಿಗೆ ಆಗ್ತಕ್ಕಂಥದ್ದು ನೋಡುವಂಥದ್ದು ಅವರ ಜವಾಬ್ದಾರಿ ಅನ್ನುವಂಥ ರೀತಿಯಲ್ಲಿ ನಾವು ಅದಕ್ಕೆ ಸಹಾಯ ಮಾಡೋಣ, ನೀರು ಹಾಕ್ಸೋಣ, ಮೇಂಟೈನ್ ಮಾಡೋಣ. ಆದರೆ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಸ್ಯಾಟರ್ಡೆ ಸಂಡೇ ಸೂಟಿ ಇದ್ದಾಗ ಬಂದು ನೋಡಪ್ಪ ನನ್ನ ಹೆಸರು ಇದು, ನಾನು ಹಚ್ಚಿದ ಗಿಡ, ನನ್ನ ಗಿಡ ಇದು ಅಂತ ಹೇಳಿ ಅಭಿಮಾನ ಹುಟ್ಟಿಸುವಂಥದ್ದನ್ನು ಮಾಡಿದರೆ ಬಹುತೇಕ ಯಾವ ಗಿಡ ಕೂಡ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಆಲೋಚನೆ. ಇದನ್ನು ನಾವು ಕಲಿಸ್ಬೇಕು, ಇದನ್ನು ಆ ರೀತಿ ಕಲಿಸ್ಬೇಕು. ಅದಕ್ಕೆ ಅವ್ರ ಕಡೆಯಿಂದ ಏನು ವಂಚಿಕೆ ತೊಗೊಳ್ಳೋದು ಬೇಕಾಗಿಲ್ಲ, ಅವ್ರ ಕಡೆಯಿಂದ 5 ರೂಪಾಯಿ ತೊಗೋಬೇಕಾಗಿಲ್ಲ, 10 ರೂಪಾಯಿನೂ ತೊಗೋಬೇಕಾಗಿಲ್ಲ. ಆದರೆ ಅವರು ಇನ್ವಾಲ್ವ್ಮೆಂಟ್ ಮಾಡ್ತಕ್ಕಂಥದ್ದು, ಪಬ್ಲಿಕ್ ಪಾರ್ಟಿಸಿಪೇಷನ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್, ಅದು ಬಹಳ ಮುಖ್ಯ.